ಅತಿವೃಷ್ಟಿಯಿಂದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಅಸಹಾಯಕರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಒಬ್ಬ ರೈತ ತನ್ನ ಸಮಸ್ಯೆ ಹೇಳ್ಕೊಳ್ತಿದ್ದ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ನಂದೇ 40 ಎಕರೆ ಬೆಳೆ ಹಾಳಾಗಿದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಸಹಾಯಕತೆ ತೋರಿಸಿದ್ದಾರೆ. ಇನ್ನು ಸಿಎಂ ಅವರಿಗೆ ನಾನು ಮನವಿ ಮಾಡ್ತೇನೆ, ರೈತರಿಗೆ ಪರಿಹಾರ ಕೊಡುವ ಮೊದಲು ಖರ್ಗೆ ಅವರ ಕುಟುಂಬಕ್ಕೆ ಮೊದಲು ಪರಿಹಾರ ಕೊಡಿ. ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಕಾಳಜಿಟ್ಟು ಕಲಬುರಗಿಗೆ ವಿಶೇಷ ವಿಮಾನ ಮೂಲಕ ಬರ್ತಿದ್ದಾರೆ. ಇನ್ನು ವಿಮಾನ ನಿಲ್ದಾಣದಿಂದ ಹೆಲಿಕಾಪ್ಟರ್ ಮೂಲಕ ವೈಮಾನಿಕ ಸಮೀಕ್ಷೆಯನ್ನು ಮಾಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಮಾಡ್ತಿರುವಂತಹ ಸಮೀಕ್ಷೆಗೆ ನಾನು ಸ್ವಾಗತಿಸ್ತೇನೆ ಎಂದು ಅವರು ಹೇಳಿಕೊಂಡಿದ್ದಾರೆ. ಅವ್ರದ್ದು ಸೀಟ್ ಎಷ್ಟು ಬಂತು ಬಿಜೆಪಿ ಅವರಿಗೆ? 100 ದಾಟಿಲ್ಲ. ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆಡಳಿತ ಮಾಡೋದು. ನಾವೇನು ಬಿಜೆಪಿಗೆ ಅಟೆಂಡೆನ್ಸ್ ಹಾಕಬೇಕಾಗಿರೋದು? ನಾವು ಹಾಕಬೇಕಾಗಿರೋದು ನಾವು ಅಟೆಂಡೆನ್ಸ್ ಹಾಕಬೇಕಾಗಿರೋದು ಜನರ ಮಧ್ಯದಲ್ಲಿ ಎಲ್ಲ ಶಾಸಕರು ಇದ್ದಾರೆ, ಎಲ್ಲ ಮಂತ್ರಿಗಳು ಇದ್ದಾರೆ. ಇವರು ವಿರೋಧ ಪಕ್ಷದಲ್ಲಿದ್ದವರು ಜವಾಬ್ದಾರಿಯಾಗಿ ಮಾತಾಡಬೇಕು. ಇವರು ವಿರೋಧ ಪಕ್ಷದಲ್ಲಿದ್ದವರು ಕೇಂದ್ರ ಸರ್ಕಾರದಿಂದ ಮೋದಿ ಅವ್ರ ಹತ್ರ ಹೋಗಿ ಪರಿಹಾರ ಇಸ್ಕೊಡ್ಬೇಕು ಕನ್ನಡಿಗರು. ನಾನು ಹೇಳ್ತಾ ಇದ್ದೀನಲ್ಲ, ಏನು ದೊಡ್ಡ ಉಪಕಾರ ಮಾಡ್ತಾ ಇಲ್ಲ. ನಾವೇನು ದುಡ್ದಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಹತ್ರ. ನಾವೇನು ಬೆವ್ರು ಸುರಿಸಿದ್ದೀವಿ ಅದ್ರ ಕೂಲಿ ಕೇಳ್ತಾ ಇದ್ದೀವಿ. ಇವ್ರ ಹತ್ರ ಏನು ಉಪಕಾರ ತೊಗೊಳೋದಿಲ್ಲ ನಮ್ಗೆ. ಮುಖ್ಯಮಂತ್ರಿಗಳು ತಪ್ಪೇನಿದೆ? ಇವ್ರು ಹೋಗಿರೋದ ಬೋಟ್ನಲ್ಲಿ, ನಾನು ಹೋಗಿರೋದ ಬೋಟ್ನಲ್ಲಿ. ನಾನು ಹೋಗಿರೋದ ಹಳ್ಳಿಗೆ, ಅವ್ರು ಹೋಗಿರೋದ ಹಳ್ಳಿಗೆ. ನೋಡಿ, ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡೋದಂದರೆ ಓಕೆ. ಈಗ ಕಲಬುರಗಿಗೆ ಭಾಳ ಸಂತೋಷ ಏನಪ್ಪ ಅಂದರೆ, ನಾನು ಮಂತ್ರಿ ಆದಮೇಲೆ BJP ಎಲ್ಲ ನಾಯಕರು ಕಲಬುರಗಿಗೆ ಬರೋದು ಹ್ಯಾಬಿಟ್ ಹಾಕ್ಕೊಂಡಿದ್ದಾರೆ. ಸಂತೋಷ. ಮೋದಿ ಅವ್ರಿಗೆ ಹೇಳಿ ಸ್ವಲ್ಪ ಬರೀ ಇಂಥ ಪುಕ್ಷಟೆ ಮಾತಾಡೋದಲ್ಲ, ಸ್ವಲ್ಪ ಪರಿಹಾರನೂ ಕೊಡ್ಸೋಕೆ ಹೇಳಿ. ನಮ್ಮದು ಅವ್ರು ನೋಡಿ, ತಲೆ ಇರಲಾರ್ದಂಗೆ ಮಾತಾಡಿದ್ರೆ ಏನು ಮಾತಾಡೋಕ್ಕಾಗುತ್ತೆ? ಯಾರೋ ಒಬ್ಬ ರೈತರು ಬಂದು ಕೇಳ್ದೆ, ಮತ್ತು ಮೋದಿ ಅವ್ರದ್ದು ಏನು ಜವಾಬ್ದಾರಿ ಇಲ್ವೇನ್ರಿ? ಈಗ ಎಲ್ಲನೂ ಕೂಡ ಖರ್ಗೆ ಸಾಹೇಬ್ರು ಮಾಡಬೇಕು, ರಾಹುಲ್ ಗಾಂಧಿ ಅವ್ರು ಮಾಡಬೇಕು ಅಂದರೆ ಮೋದಿ ಮತ್ತು ಶಾ ಅವ್ರಿಗೇನು ಕತ್ತೆ ಆಯ್ಕೆ ಮಾಡಿ ಕಳಿಸಿರೋದು ನೀವೆಲ್ಲರೂ BJP ಅವರು. ಮಾತಿದ್ರೆ ವಿಶ್ವಗುರು ಅಂತೀರಾ, ಮಾತೆತ್ತಿದ್ರೆ ಮೋದಿ ಅಂತ ಪ್ರಧಾನಮಂತ್ರಿನೇ ಹುಟ್ಟಿಲ್ಲ ಅಂತೀರಾ, ವಿಶ್ವಗುರು ಅಂತೀರಾ. ಅವರು ಏನು ದೇವ್ರಂತ ನೀವು ಬಿಂಬಿಸ್ತೀರಾ? ನೀವು ಏನು ಕೊಟ್ಟಿದ್ದಾರೆ ಹೇಳಿ ಕರ್ನಾಟಕಕ್ಕೆ? ಏನು ವಿರೋಧ ಪಕ್ಷದ ನಾಯಕರು ಕೊಡಬೇಕಾ? ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನಾ? ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ? ಅಧಿಕಾರ ನಡೆಸಲಿಕ್ಕಾಗಿಲ್ಲ, ಪರಿಹಾರ ಕೊಡಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟು ತೊಲಗಿ.